ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ಸ್ವಾಗತ, ವಂದನೆಗಳು, ಅಭಿನಂದನೆಗಳು. ನಮ್ಮ ಇವತ್ತಿನ ಸಂವಾದದ ವಿಷಯ ಆಹಾರ. ಒಬ್ಬರು ಸಹೃದಯರು ಕೇಳಿರತಕ್ಕಂತಹ ಪ್ರಶ್ನೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ನೋಡಿರ್ಲಿಕ್ಕೆ ಸಾಕು. ಆಹಾರದ ಬಗ್ಗೆ ಕೆಲವು ವಿವರಣೆಗಳನ್ನು ಕೇಳಿದ್ದಾರೆ. ಯಾವ ಆಹಾರವನ್ನು ಯಾರು ಸೇವಿಸಬೇಕು, ಆಹಾರದ ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೇವೋ ಎರಡು ವಿಭಾಗಗಳು, ಅದರಲ್ಲಿ ಯಾವುದು ಯಾರ ಆಹಾರ, ಮತ್ತೆ ಹೊರಗಿನ ಆಹಾರ ಪದಾರ್ಥಗಳನ್ನು ಎಲ್ಲ ಯಾಕೆ ಸೇವಿಸಬಾರದು. ಕೆಲವು ವೈದಿಕರು ಸಸ್ಯಾಹಾರದಲ್ಲೂ ಕೂಡ ಕೆಲವು ತರಕಾರಿ ಕಾಯಿ ಪಲ್ಯಗಳನ್ನು ತಿನ್ನುವುದಿಲ್ಲ. ಈ ರೀತಿಯ ಭೇದಗಳು ಯಾತಕ್ಕಾಗಿ ಎಂಬುದಾಗಿ ಅವರ ಪ್ರಶ್ನೆಯ ಒಟ್ಟು ಸಾರಾಂಶ. ಆತ್ಮೀಯರೇ, ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಮಾತಿನಲ್ಲಿ ಉತ್ತರಿಸಬೇಕು ಅಂತ ಆದರೆ ನಾನು ಹಿಂದಿನ ವಿಡಿಯೋ ಏನು ಮಾಡಿದ್ದೀನೋ ಅದನ್ನು ಸ್ವಲ್ಪ ಗಮನಿಸಬೇಕು. ಒಟ್ಟು ಆಹಾರ ಸೇವನೆ, ಭೋಜನ, ಊಟ, ಯಾವ ಶಬ್ದದಿಂದ ಬೇಕಾದರೂ ಕರೆಯಿರಿ, ಇದರ ಮುಖ್ಯ ಉದ್ದೇಶ ನಮ್ಮ ಸನಾತನ ದೃಷ್ಟಿಯಲ್ಲಿ ಕೇವಲ ಹೊಟ್ಟೆ ತುಂಬುವಿಕೆ ಮಾತ್ರ ಅಲ್ಲ, ಅದರ ಹಿಂದೆ ದೈಹಿಕ ಬೆಳವಣಿಗೆಯ ಜೊತೆಗೇನೆ ಮಾನಸಿಕ ಪರಿಪಕ್ವತೆಗೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ರು. ಯಾವ ಆಹಾರ ಸೇವನೆಯಿಂದ ನಮ್ಮ ಮನಸ್ಸು ಕುಗ್ಗುತ್ತದೋ ಅಥವಾ ಮಾನಸಿಕ ಬೆಳವಣಿಗೆಗೆ ಎಂತಹ ಆಹಾರ ಪ್ರತಿಬಂಧಕವಾಗುತ್ತದೋ ಅಂತಹ ಆಹಾರವನ್ನು ನಿಷೇಧಿಸಿದ್ದಾರೆ. ನಿಮ್ಮ ಪ್ರಶ್ನೆಯಲ್ಲಿ ಒಂದು ವಿಶೇಷವಾಗಿ ಪ್ರಶ್ನೆಗೆ ಅನುಗುಣವಾಗಿ ಉತ್ತರಿಸಬೇಕು ಅಂತಾದರೆ ನೀವು ಕೇಳಿರತಕ್ಕಂತಹ ಒಂದು ಪ್ರಶ್ನೆ, ಸಸ್ಯಾಹಾರ ಮಾಂಸಾಹಾರ ಇದರಲ್ಲಿ ಯಾವುದು ಯಾರ ಆಹಾರ, ಎಲ್ಲರೂ ಮಾಂಸಾಹಾರ ಮಾಡಬಹುದೇ ಎಂಬಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ. ಇದಕ್ಕೆ ಈಗಿನ ಕಾಲಘಟ್ಟ ಪ್ರಕಾರ ಉತ್ತರಿಸುವುದು ಕಷ್ಟ. ಕಾರಣ, ಶಾಸ್ತ್ರದ ದೃಷ್ಟಿಯಲ್ಲಿ ಈ ಸಸ್ಯಾಹಾರ ಮಾಂಸಾಹಾರ ಎಂಬಂತಹ ಭೇದ ಇಲ್ಲ ಅಂತ ಪರಿಪೂರ್ಣವಾಗಿ ನಿಷೇಧಿಸಲಿಕ್ಕೆ ಬರುವುದಿಲ್ಲ. ಅಂದು ಶಾಸ್ತ್ರದ ದೃಷ್ಟಿಯಲ್ಲಿ ಆಹಾರದ ವಿಭಾಗ ಯಾವ ಕ್ರಮದಲ್ಲಿ ಅಂತ ಕೇಳಿದರೆ, ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಎಂಬುದಾಗಿ 3 ವಿಧ. ಸಸ್ಯಾಹಾರ ಮಾಂಸಾಹಾರ ಎಂಬಂತಹ ವಿಭಾಗವನ್ನು ಅಷ್ಟೊಂದು ಪ್ರಾಚೀನರು ಆ ವಿಭಾಗವನ್ನು ಒಪ್ಪಿಕೊಳ್ಳುವುದಿಲ್ಲ. ಸಾತ್ವಿಕ, ರಾಜಸ, ತಾಮಸ, ಯಾವ ಆಹಾರ ನಮ್ಮ ಬೌದ್ಧಿಕ ಬೆಳವಣಿಗೆಗೆ ಮಾನಸಿಕ ಪರಿಪಕ್ವತೆಗೆ ಪ್ರಧಾನ ಕಾರಣವಾಗುತ್ತದೋ ಅಂತಹ ಆಹಾರವನ್ನು ಸಾತ್ವಿಕ ಆಹಾರ ಅಂತ ಕರೆದರು. ಯಾವ ಆಹಾರ ಮನಸ್ಸಿನ ಬೆಳವಣಿಗೆಗೆ ಕಡಿಮೆ ಪ್ರಾಧಾನ್ಯವನ್ನು ಕೊಟ್ಟು ದೇಹದ ಬೆಳವಣಿಗೆಗೆ ಹೆಚ್ಚು ಪ್ರಾಧಾನ್ಯವನ್ನು ಕೊಟ್ಟಿದೋ ಅಂತಹ ಆಹಾರವನ್ನು ರಾಜಸ ಆಹಾರ ಅಂತ ಕರೆದರು. ಯಾವ ಆಹಾರ ನಮ್ಮನ್ನು ಬೌದ್ಧಿಕವಾಗಿಯೂ ದೈಹಿಕವಾಗಿಯೂ ಕುಗ್ಗಿಸುತ್ತದೋ ಅದನ್ನು ತಾಮಸ ಆಹಾರ ಅಂತ ಕರೆದರು. ಹೀಗಿರುವಾಗ ಇವತ್ತಿನ ವಿಜ್ಞಾನವೂ ಕೂಡ ಕೆಲವು ಪದಾರ್ಥಗಳನ್ನು ನಿಷೇಧಿಸ್ತದೆ. ಇಂತಹ ಕಾಲಘಟ್ಟದಲ್ಲಿ ಇಂತಿಂತಹ ಪದಾರ್ಥಗಳನ್ನು ಸೇವಿಸಬಾರದು ಅಂತ ಹೇಳ್ತದೆ. ಅಥವಾ ಇಂತಿಂತಹ ದೈಹಿಕ ಸ್ಥಿತಿ ಉಳ್ಳಂತಹ ವ್ಯಕ್ತಿಗೆ ಇಂತಹ ಆಹಾರಗಳು ಸೇವ್ಯ ಅಲ್ಲ, ಸೇವಿಸಲು ಯೋಗ್ಯವಲ್ಲ ಎಂಬಂತಹ ವಿಭಾಗವನ್ನು ಇವತ್ತಿನ ವಿಜ್ಞಾನವು, ಮೆಡಿಕಲ್ ಸೈನ್ಸ್ ಕೂಡ ಮಾಡ್ತದೆ. ಅದನ್ನು ಮೊದಲೇ ಊಹಿಸಿಕೊಂಡು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಶಾರೀರಿಕವಾಗಿ ಮಾನಸಿಕವಾಗಿ ಬೇಕಾಗತಕ್ಕಂತಹ ರೀತಿಯಲ್ಲಿ ಪೂರ್ವಿಕರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಈಗ ಉದಾಹರಣೆಗೆ ಸಸ್ಯಾಹಾರ ಅಂತಲೇ ಸ್ವೀಕಾರ ಮಾಡುವ. ಸಸ್ಯಾಹಾರದಲ್ಲೂ ಕೆಲವರಿಗೆ ಎಲ್ಲ ಸಸ್ಯಾಹಾರಗಳು ಕೂಡ ಸೇವಿಸಲು ಯೋಗ್ಯವಲ್ಲ. ಇದು ಶಾಸ್ತ್ರದ ನಿರ್ಣಯ. ಯಾತಕ್ಕಾಗಿ ಅಂತ ಕೇಳಿದರೆ, ಕೆಲವರು ಅಂತ ಹೇಳುವಾಗ ಯಾರು ಕೆಲವರು? ಶಾಸ್ತ್ರ ಹೇಳ್ತದೆ, ಯಾರು ದೈಹಿಕ ಬೆಳವಣಿಗೆಗಿಂತ ಹೆಚ್ಚಾಗಿ ಮಾನಸಿಕ ಬೆಳವಣಿಗೆಯ ಅವಶ್ಯಕತೆಯನ್ನು ಹೆಚ್ಚು ಭಾವಿಸಿಕೊಳ್ತಾರೋ, ಅಪೇಕ್ಷಿಸ್ತಾರೋ ಅಂತಹವರಿಗೆ ಕೆಲವು ತರಕಾರಿಗಳು ಕಾಯಿಪಲ್ಯಗಳು ನಿಷಿದ್ಧ. ಮಾನಸಿಕ ಬೆಳವಣಿಗೆ ಯಾವ ರೀತಿಯಲ್ಲಿ ಕೇಳಿದರೆ, ಯಾರು ತತ್ವಜ್ಞಾನವನ್ನು ಅರಸಿಕೊಂಡು ಹೋಗುತ್ತಾರೋ ಅಂತಹವರಿಗೆ ಮಾನಸಿಕ ಸ್ಥೈರ್ಯ, ಮನೋನಿಗ್ರಹ, ಮನೋದಾರ್ಢ್ಯತೆ, ಯಾವ ಶಬ್ದದಲ್ಲಿ ಬೇಕಾದರೂ ಕರೆಯಿರಿ, ಒಂದೇ ಅರ್ಥ. ಒಟ್ಟಿನಲ್ಲಿ ಮನೋನಿಗ್ರಹ ಮುಖಾಂತರ ಇಂದ್ರಿಯ ನಿಗ್ರಹ ಅತ್ಯಂತ ಅವಶ್ಯಕ. ಆ ಇಂದ್ರಿಯ ನಿಗ್ರಹಕ್ಕೆ ಪೂರಕವಾದ ಆಹಾರಗಳು ಕೆಲವು, ಇಂದ್ರಿಯ ನಿಗ್ರಹಕ್ಕೆ ಬಾಧಕವಾದಂತಹ ಆಹಾರಗಳು ಕೆಲವು ಎಂಬುದಾಗಿ ಕೆಲವು ಆಹಾರಗಳನ್ನು ಕೆಲವು ಕಾಯಿಪಲ್ಯಗಳನ್ನು ನಿಷೇಧ ಮಾಡಿದ್ದಾರೆ. ಅದಕ್ಕನುಗುಣವಾಗಿ ಎಲ್ಲರೂ ತರಕಾರಿಗಳಲ್ಲಿಯೂ ಕೂಡ ಕೆಲವರು ಕರ್ಮಠರು, ಕೆಲವರು
ವೇದಾಂತವನ್ನು ಮೈಗೂಡಿಸಿಕೊಂಡು ಮಾರ್ಗದಲ್ಲಿ ನಡೆಯಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿರತಕ್ಕಂತಹ ಕೆಲವು ವ್ಯಕ್ತಿಗಳು ಅಂತಹ ಕಾಯಿಪಲ್ಯಗಳನ್ನು ತರಕಾರಿಗಳನ್ನು ಸೇವಿಸುವುದಿಲ್ಲ. ಇನ್ನು ಮಾಂಸಾಹಾರ ಸಸ್ಯಾಹಾರದ ಬಗ್ಗೆ ಮಾತನಾಡಬೇಕಾದ್ರೆ ಅವರವರ ಆಹಾರ ಅವರವರಿಗೆ ಬಿಟ್ಟದ್ದು. ಯಾರನ್ನೂ ಕೂಡ ನೀವು ಅದನ್ನು ಸೇವಿಸಬಾರದು ಅಂತ ನಿಷೇಧ ಮಾಡತಕ್ಕಂತಹ ಅಧಿಕಾರ ನಮಗಿಲ್ಲ. ಅಂದ ಮಾತ್ರಕ್ಕೆ ಒಬ್ಬನ ಧಾರ್ಮಿಕ ಭಾವನೆಗೆ ಅಥವಾ ಅವನ ಸಾಂಪ್ರದಾಯಿಕ ಚೌಕಟ್ಟಿಗೆ ಭಂಗ ತರತಕ್ಕಂತಹ ಆಹಾರವನ್ನು ಮತ್ತೊಬ್ಬ ಸೇವಿಸ್ತಾನೆ ಹೇಳಿದರೆ ಅದನ್ನು ಯಾರೂ ಕೂಡ ಸುತಾರಾಮ್ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಮತ್ತೆ ಅದೇ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಅಂತ ನಾನು ಹಿಂದೆ ಹೇಳಿದ್ದೇನೆ. ಹೊರಗಿನ ಆಹಾರ ಪದಾರ್ಥಗಳನ್ನು ಯಾಕೆ ಸೇವಿಸಬಾರದು, ಕೆಲವು ವೈದಿಕರು ಯಾಕೆ ಸೇವಿಸುವುದಿಲ್ಲ ಎಂಬುದಾಗಿ ಪ್ರಶ್ನೆ ಮಾಡಿದ್ದೀರಿ. ಆಹಾರ ತಯಾರಿಕೆ ಎಂಬುದು ಅದು ಪ್ರೀತಿ, ವಾತ್ಸಲ್ಯ, ಒಳ್ಳೆಯ ಮನಸ್ಸು ಇವುಗಳಿಂದ ಕೂಡಿದ್ದು ಆಹಾರ ತಯಾರುಗೊಂಡಾಗ ಅದರಲ್ಲಿ ಹೆಚ್ಚಿನ ಪರಿಪಕ್ವತೆ ಎಂಬುದಿರ್ತದೆ ಎಂಬುದಾಗಿ ಸಾಮಾನ್ಯ ನಿಯಮ. ವ್ಯವಹಾರ ದೃಷ್ಟಿಯಿಂದ ತಯಾರಿಸತಕ್ಕಂತಹ ಆಹಾರ ಅದು ದೇಹಕ್ಕೂ ಪೂರಕ ಅಲ್ಲ, ಅಂದರೆ ದೈಹಿಕ ಆರೋಗ್ಯಕ್ಕೂ ಪೂರಕ ಅಲ್ಲ, ಮಾನಸಿಕ ಬೆಳವಣಿಗೆಗೂ ಕೂಡ ಪ್ರತಿಬಂಧಕ ಎಂಬುದಾಗಿ ಅನೇಕ ಮಂದಿಯ ಅನುಭವದ ಮಾತು. ಹಾಗಿರುವಾಗ ಮತ್ತೆ ಈಗಿನ ಕಾಲಘಟ್ಟದಲ್ಲಿ ಕೆಲವು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಆ ಒಂದು ವ್ಯವಸ್ಥೆಗೆ ಹೊಂದಿಕೊಂಡು ಹೋಗತಕ್ಕಂತಹವರು ಇದ್ದಾರೆ ಅಂತಾದರೆ ಅವರನ್ನು ಕಡಾಖಂಡಿತವಾಗಿ ಪ್ರತಿಬಂಧಿಸುವ ಅಧಿಕಾರ ನಮಗೆ ಇಲ್ಲ. ಹಾಗಿರುವಾಗ ಆ ಬಗ್ಗೆ ಹೆಚ್ಚು ಮಾತನಾಡುವುದು ಸೂಕ್ತ ಅಲ್ಲ ಅಂದ್ರೆ ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ನಿಮ್ಮ ಅಷ್ಟೂ ಪ್ರಶ್ನೆಗಳನ್ನು ಕೂಡಿಸಿಕೊಂಡು ಒಂದೇ ಉತ್ತರವನ್ನು ಕೊಡುವುದು ಅಂತಾದರೆ ನಮ್ಮ ಮಾನಸಿಕ ಬೆಳವಣಿಗೆಗೆ ಭಗವತ್ ತತ್ವದತ್ತ, ಭಗವಂತನ ಚಿಂತನೆಯತ್ತ ನಾವು ನಡೆದುಕೊಂಡು ಹೋಗತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಬಂಧಕವಾಗಿರತಕ್ಕಂತಹ ಯಾವುದೇ ಆಹಾರ ಪದಾರ್ಥಗಳಿದ್ರೂ ಕೂಡ, ಅಂದ್ರೆ ನಮ್ಮ ಮನೋನಿಗ್ರಹಕ್ಕೆ, ತನ್ಮುಖೇನ ಇಂದ್ರಿಯ ನಿಗ್ರಹಕ್ಕೆ ಭಂಗ ತರತಕ್ಕಂತಹ ಆಹಾರ ಪದಾರ್ಥಗಳು ಸೇವಿಸಲು ಯೋಗ್ಯವಲ್ಲ. ಇನ್ನು ದೈಹಿಕ ಪುಷ್ಟಿಯನ್ನೇ ಪ್ರಧಾನವನ್ನಾಗಿಟ್ಟುಕೊಂಡು ದೈಹಿಕ ಸಾಮರ್ಥ್ಯ, ಶಕ್ತಿ ಇತ್ಯಾದಿಗಳೇ ಪ್ರಧಾನವಾಗಿ ಬೇಕು ಎಂಬಂತಹ ಅಪೇಕ್ಷೆ ಇದ್ದುಕೊಂಡು ಅಲ್ಲಿಯೂ ಕೂಡ ಮಾನಸಿಕ ಬೆಳವಣಿಗೆ ಬೇಕೇ ಬೇಕು. ಯಾಕೆ ಅಂತ ಹೇಳಿದರೆ ದೇಹ ಎಷ್ಟು ಪುಷ್ಟವಾಗಿ ಬೆಳೆದರೂ ಕೂಡ ಬುದ್ಧಿ ಇಲ್ಲ, ಮನೋನಿಗ್ರಹ ಇಲ್ಲ, ಮಾನಸಿಕ ಸ್ಥೈರ್ಯ ಇಲ್ಲ ಅಂತಾದರೆ ಎಷ್ಟೇ ದಷ್ಟಪುಷ್ಟವಾಗಿ ಬೆಳೆದ ದೇಹವೂ ಕೂಡ ಉಪಯೋಗಕ್ಕೆ ಬಾರದೇ ಹೋಗ್ತದೆ. ಹಾಗಿರುವಾಗ ಮಾನಸಿಕ ಬೆಳವಣಿಗೆಗೆ ಕಡಿಮೆ ಪ್ರಾಧಾನ್ಯ, ದೈಹಿಕ ಬೆಳವಣಿಗೆಗೆ ಹೆಚ್ಚು ಪ್ರಾಧಾನ್ಯ ಎಂಬಂತಹ ಭಾವದಿಂದ ಆಹಾರವನ್ನು ಸೇವಿಸುವಾಗ ಅದಕ್ಕೆ ತಕ್ಕುದಾದಂತಹ ಆಹಾರಗಳನ್ನು ಶಾಸ್ತ್ರಗಳಲ್ಲಿ ಅಥವಾ ವಿಜ್ಞಾನ ಏನನ್ನು ಹೇಳುತ್ತದೋ ಅದಕ್ಕನುಗುಣವಾಗಿ ಆ ಆಹಾರವನ್ನು ಸ್ವೀಕರಿಸಬಹುದು. ಈಗ ಉದಾಹರಣೆಗೆ ಕೆಲವು ನಿಷಿದ್ಧ ಪದಾರ್ಥಗಳಿದ್ದಾವೆ. ಅವುಗಳು ಕೆಲವು ರೋಗ ರುಜಿನಗಳು ನಮ್ಮನ್ನು ಬಾಧಿಸಿದಾಗ ಅಂತಹ ಪದಾರ್ಥವೇ ಅದಕ್ಕೆ ದಿವ್ಯೌಷಧ ಎಂಬುದಾಗಿ ನಿರ್ಣಯವಾಗಿರ್ತದೆ. ಹಾಗಿರುವಾಗ ಆರೋಗ್ಯದ ಸುಧಾರಣೆಯ ದೃಷ್ಟಿಯಿಂದ ಆ ಪದಾರ್ಥವನ್ನು ನಾವು ಸ್ವೀಕರಿಸಿದೆವು ಎಂದಾದಲ್ಲಿ ಅದು ದೋಷಕಾರಿ ಆಗುವುದಿಲ್ಲ. ಆರೋಗ್ಯ ಸುಧಾರಿಸಿದ ನಂತರ ಖಂಡಿತವಾಗಿಯೂ ಅದನ್ನು ತ್ಯಾಗ ಮಾಡಲೇಬೇಕು. ಅದನ್ನೇ ಒಂದು ಅಭ್ಯಾಸವೋ ದುರಭ್ಯಾಸವೋ ಆಗಿಸಿಕೊಳ್ಳುವುದು ಅದು ಸೂಕ್ತ ಅಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ಶಾಸ್ತ್ರೀಯ ದೃಷ್ಟಿಯಿಂದ ಪೂರ್ವಿಕರು ಹಾಗೆ ಕೊಟ್ಟಂತಹ ಸಂಪ್ರದಾಯಕ್ಕನುಗುಣವಾಗಿ ನಡೆದುಕೊಂಡು ಬಂದಿರತಕ್ಕಂತಹ ರೀತಿ. ಪ್ರಾಯ ನಿಮ್ಮ ಪ್ರಶ್ನೆಗೆ ನನ್ನಿಂದ ಸಮಾಧಾನಕರ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಇನ್ನೇನಾದರೂ ಹೆಚ್ಚು ಪ್ರಶ್ನೆಗಳು ಅಥವಾ ಇದರ ಬಗ್ಗೆ ಹೆಚ್ಚಿನ ಏನಾದರೂ ವಿವರಗಳು ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಪ್ರಶ್ನೆಯನ್ನು ಹಾಕಿ. ಧನ್ಯವಾದಗಳು, ಅಭಿನಂದನೆಗಳು, ಅಭಿವಂದನೆಗಳು.